ಗಾಯ್ಸ್, ನೀವು ಫಸ್ಟ್ ಆಫ್ ಆಲ್ ಪೇಮೆಂಟ್ ಪ್ರೂಫ್ ಅನ್ನೋದು ನೋಡ್ಕೋಬೋದು. ಇಲ್ಲಿ 100 ರುಪೀಸ್, ಇಲ್ಲಿ 50 ರುಪೀಸ್ ನನಗೆ ಸಕ್ಸಸ್ಫುಲ್ಲಾಗಿ ಅಮೆಝಾನ್ ವೋಚರ್ ಅನ್ನೋದು ಬಂದೈತೆ. ಯಾವ ರೀತಿ ಬಂತಂತ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಯ್, ನಾನು ವಿಕ್ರಮ್ ಫ್ರಮ್ ಮನಿ ಲಾಂಡರಿಂಗ್ ಕನ್ನಡ. ಗಾಯ್ಸ್, ಟುಡೇ ವೀಡಿಯೋದಲ್ಲಿ ಆವಾಗಲೇ ನಾನು ಸ್ಟಾರ್ಟಿಂಗ್ ಪೇಮೆಂಟ್ ಪ್ರೂಫನ್ನು ತೋರಿಸಿದೆ ಅಲ್ಲ. 100 ರುಪೀಸ್ ಒಂದು ಸತಿ ಬರುತ್ತೆ, 50 ರುಪೀಸ್ ಒಂದು ಸತಿ ಬರುತ್ತೆ. ಜಸ್ಟ್ ನೀವು ನಿಮ್ಮ ಅಕೌಂಟ್ ಬ್ಯಾಲೆನ್ಸ್ ಚೆಕ್ ಮಾಡಿದ್ರೆ ಸಾಕು, 50 ರುಪೀಸ್ ಬರುತ್ತೆ. 101 ರುಪೀಸ್ ಯಾರಿಗಾದರೂ ಟ್ರಾನ್ಸ್ಫರ್ ಮಾಡಿದ್ರೆ ಮತ್ತೆ 100 ರುಪೀಸ್ ಸಿಗುತ್ತೆ. ನೀವು ಫೋನ್ಗೆ ಬೇರೆ ಫೋನ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳಿ. ಸ್ಕ್ಯಾನರಿಂದ QR ಕೋಡಿಂದ ಸ್ಕ್ಯಾನ್ ಮಾಡಿಕೊಂಡು ಬೇರೆ ಫೋನ್ಗೆ 100 ರುಪೀಸ್ ಟ್ರಾನ್ಸ್ಫರ್ ಮಾಡಿದ್ರೆ 100 ಪ್ಲಸ್ 50 150 ಸಕ್ಸಸ್ಫುಲ್ಲಾಗಿ ಅಮೆಝಾನ್ ವೋಚರ್ ಅನ್ನೋದು ಬರುತ್ತೆ. ಯಾವ ವಿಡಿಯೋ ಅಂತ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ. ಗೈಸ್, ನಡೀರಿ ವಿಡಿಯೋನ ಶುರು ಮಾಡೋಣ. ನಿಮ್ಮ ಹತ್ರ ಇದು ಅಮೆಝಾನ್ ವ್ಯಾಲೆಟ್ ಅನ್ನೋದು ಅಪ್ಲಿಕೇಶನ್ ಇದ್ದರೆ ಮಾತ್ರ ನಿಮಗೆ ಅರ್ನಿಂಗ್ ಅನ್ನೋದಾಗುತ್ತೆ. ಇದು ವಿವೋ, ಓಪೋ, ಆ್ಯಪಲ್ ಯಾವುದಾದ್ರೂ ಬೇರೆ ಫೋನ್ ಇದ್ದರೆ ನಿಮಗೆ 50% ವರ್ಕ್ ಆಗ್ಬೋದು. ಇನ್ನು 50% ವರ್ಕ್ ಆಗದೇ ಇರ್ಬೋದು. ನಾವೇನು ಮಾಡೋಕ್ಕಾಗಲ್ಲ. ಸ್ಯಾಮ್ಸಂಗ್ ಕಂಪ್ನಿ ಮೊಬೈಲಲ್ಲಿ 100ಗೆ 100% ವರ್ಕ್ ಆಗುತ್ತೆ. ಇಲ್ಲಿ ನೀವೇನಪ್ಪ ಮಾಡ್ತೀರಾ ಅಂದರೆ ಎಲ್ಲ ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಂಡು ಮೊಬೈಲ್ ನಂಬರ್ ಹಾಕಿ ಬ್ಯಾಂಕ್ ಅಕೌಂಟ್ ಅನ್ನೋದು ಆ್ಯಡ್ ಮಾಡಿಕೊಂಡು ಇಲ್ಲಿ ಆಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡ್ತಾ ನಿಮಗೆ ಇಲ್ಲಿ ಸ್ವಲ್ಪ ಈ ಥರ ಇಂಟರ್ಫೇಷನ್ ಸಿಗುತ್ತೆ. ಸ್ಕ್ರೋಲ್ ಮಾಡಿ ಇಲ್ಲಿ ಪ್ರಮೋಷನ್ಸ್ ಅಂತ ಲಾಸ್ಟ್ಗೆ ಶೋ ಆಗುತ್ತೆ. ಪ್ರಮೋಷನ್ಸ್ ಜಸ್ಟ್ ಇಲ್ಲಿ ನೋಡ್ಕೋಬೋದು. 2 ಪ್ರಮೋಷನ್ಸ್ ಐತೆ. ಒಂದು 50 ರುಪೀಸ್ ಬರುತ್ತೆ, ಇನ್ನೊಂದು ಸ್ಕ್ಯಾನ್ ಆ್ಯಂಡ್ ಪೇ ಅಂದರೆ 100 ರುಪೀಸ್ ಅನ್ನೋದು ಬರುತ್ತೆ. ನಾವು ಫಸ್ಟ್ ಆಫ್ ಆಲ್ ಏನು ಮಾಡೋಣ ಅಂದರೆ ಫಸ್ಟ್ ಆಪ್ಷನ್ 50 ರುಪೀಸ್ ಕ್ಲಿಕ್ ಮಾಡೋಣ. ಇಲ್ಲೇನಪ್ಪ ಮಾಡಬೇಕು ಅಂದರೆ ಚೆಕ್ ಬ್ಯಾಲೆನ್ಸ್ ಮಾಡಿ ನೀವು ಅರ್ನಿಂಗ್ ಅನ್ನೋದು ಮಾಡ್ಕೋದು. ಜಾಯಿನ್ ನಾವು ಕ್ಲಿಕ್ ಮಾಡ್ತೀನಿ. ಅಲ್ಲಿ ಮೇಲೆ ಒಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಏನೋ ಕೇಳುತ್ತೆ. ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ, ಟಿಕ್ ಮಾರ್ಕ್ ಹಾಕಿ. ಇಲ್ಲಿ ಚೆಕ್ ಬ್ಯಾಲೆನ್ಸ್ ಅಂತ ಕೇಳುತ್ತೆ. ಅಲ್ಲಿ ನೀವು ಯಾವುದಾದ್ರೂ ಒಂದು ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡಿಕೊಂಡು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡಿರಿ. ಪಿನ್ ಹಾಕಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಚೆಕ್ ಮಾಡಿ ನಿಮಗೆ ಇಲ್ಲಿ ಬ್ಲಾಕ್ ಸ್ಕ್ರೀನ್ ಏನೋ ಕಾಣಿಸ್ತೈತೆ. ಇಲ್ಲಿ ಮೇಲಿಂದ ನೋಟಿಫಿಕೇಶನ್ ಬಂದು ನೋಡ್ಕೋದು. ನನಗೆ 50 ರುಪೀಸ್ ಅಮೆಝಾನ್ ಕೋಡ್ ರಿಸೀವ್ಡ್ ಅಂತ. ಜಸ್ಟ್ ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಚೆಕ್ ಬ್ಯಾಲೆನ್ಸ್ ವಿ ವೋಚರ್ ಐತಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀನಿ. ಕಾಪಿ ಕೋಡ್ ಐತಲ್ಲ, ಜಸ್ಟ್ ಕಾಪಿ ಕೋಡ್ ಮೇಲೆ ಕ್ಲಿಕ್ ಮಾಡಿ ಏನಪ್ಪ ಮಾಡ್ತೀನಿ ಅಂದರೆ ಕಾಪಿ ಆಗುತ್ತೆ. ಅಮೆಝಾನ್ ವ್ಯಾಲೆಟಲ್ಲಿ ಹೋಗಿ ಜಸ್ಟ್ ಆ ಕೋಡ್ ಪೇಸ್ಟ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. 50 ರುಪೀಸ್ ಅನ್ನೋದು ಆ್ಯಡ್ ಆಯಿತು. ಮತ್ತೆ ಸ್ಕ್ಯಾನ್ ಆ್ಯಂಡ್ ಪೇ ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ಜಾಯಿನ್ ನಾವು ಐತಲ್ಲ, ಜಾಯಿನ್ ನಾವು ಮೇಲೆ ಕ್ಲಿಕ್ ಮಾಡಬೇಕು. ಜಾಯಿನ್ ನಾವು ಮೇಲೆ ಕ್ಲಿಕ್ ಮಾಡ್ತೀನಿ. ಮತ್ತೆ ನಿಮಗೆ ಅದೇ ಇಂಟರ್ಫೇಷನ್ ಸಿಗುತ್ತೆ. ಅದಾದಮೇಲೆ ನೀವು ಯಾವುದಾದ್ರೂ ಒಂದು QR ಕೋಡ್ನ ಸ್ಕ್ಯಾನ್ ಮಾಡಿ ಪೇಮೆಂಟ್ ಅನ್ನೋದು ಮಾಡ್ಕೋದು. ಮತ್ತೆ ಟಿಕ್ ಮಾರ್ಕ್ ಬಂತು, ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದಮೇಲೆ ಇಲ್ಲಿ ಏನಪ್ಪ ಸೆಕೆಂಡ್ ಆಪ್ಷನ್ ಐತಲ್ವ, ಸ್ಕ್ಯಾನ್ QR. ಜಸ್ಟ್ ಸ್ಕ್ಯಾನ್ QR ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಅಲೋ ಅಂತ ಬರುತ್ತೆ. ನೀವು ಯಾವುದಾದ್ರೂ ಒಂದು ಗ್ಯಾಲರಿಯಲ್ಲಿ ಫೋಟೋ ತಗೊಳ್ಳಿ, ಇಲ್ಲಾಂದರೆ ಏನಾದರೂ ಮಾಡ್ಕೊಂಡು ಒಂದು QR ಕೋಡ್ನ ಮರ್ಚೆಂಟ್ ಸ್ಕ್ಯಾನ್ ಮಾಡಿಕೊಂಡು ಪೇ ಅನ್ನೋದು ಮಾಡಿರಿ. ನೋಡ್ಕೋದು ಸಕ್ಸಸ್ಫುಲ್ಲಾಗಿ 101 ರುಪೀಸ್ ಪೇ ಅನ್ನೋದು ಮಾಡಬೇಕು. 101 ಮಾಡಬೇಕು, ಇನ್ನು ಜಾಸ್ತಿ ಅನ್ನೋದು ಮಾಡ್ಕೋಬೋದು. 101 ಕೆಳಗಡೆ ಮಾಡೋಕ್ಕೆ ಹೋಗಬೇಡ್ರಿ. ಮತ್ತೆ 100 ರುಪೀಸ್ ಬಂತು. ಕಾಪಿ ಕೋಡ್ ಮೇಲೆ ಕ್ಲಿಕ್ ಮಾಡಿ. ಇನ್ನೊಂದು ಸತಿ ನಾನು ಏನಪ್ಪ ಮಾಡ್ತೀನಿ ಅಂದರೆ ಕೋಡ್ ಕಾಪಿ ಮಾಡಿಕೊಂಡು ಅಮೆಝಾನ್ ವ್ಯಾಲೆಟಲ್ಲಿ ಹೋಗಿ ಅದು ಪೇಸ್ಟ್ ಮಾಡಿ ಕನ್ಫರ್ಮ್ ಮೇಲೆ ಕ್ಲಿಕ್ ಮಾಡ್ತೀವಿ. ಅದು ಕೂಡ 100 ಒಂದು ಸತಿ ಬಂತು, 50 ಒಂದು ಸತಿ ಬಂತು, 150 ಸಕ್ಸಸ್ಫುಲ್ಲಾಗಿ ಬಂತು. ಗೈಸ್, ಜಸ್ಟ್ 2 ಮಿನಿಟ್ಸಲ್ಲೇ 150 ರುಪೀಸ್ ಅರ್ನಿಂಗ್ ಮಾಡಿ ತೋರಿಸಿದ್ದೀನಿ. ನಿಮ್ಮ ಹತ್ರ ಎಷ್ಟು ಸ್ಯಾಮ್ಸಂಗ್ ವ್ಯಾಲೆಟ್ ಆಯಿತು ಅಷ್ಟು ನೀವು ಅರ್ನಿಂಗ್ ಅನ್ನೋದು ಮಾಡ್ಕೋದು. ನಿಮ್ಗೇನಾದರೂ ಡೌಟ್ ಇದ್ದರೆ ನನಗೆ ಟೆಲಿಗ್ರಾಮ್ ಚಾನಲಿಂದ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ರಿಪ್ಲೈ ಕೊಡ್ತೀನಿ. ಇದು ಗೈಸ್ ಈ ದಿನ ವಿಡಿಯೋ ಇಷ್ಟ ಆದರೆ ಒಂದೇ ಒಂದು ಲೈಕ್, ಶೇರ್. ಮುಂದಿನ ವೀಡಿಯೋಲ್ಲಿ ಸಿಗೋಣ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.